ಸಿದ್ದರಾಮಯ್ಯ ಅವರು ಮಾಡಿದಂಥ ಟ್ವೀಟ್ ಏನಂತಂದರೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ DKC ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ರು ಅಂತ ಟ್ವೀಟ್ ಮಾಡಿ ಮನಸಾರೆ ಹೊಗಳಿದ್ದಾರೆ. CM ಕುರ್ಚಿಗಾಗಿ ಭಯಂಕರ ಕಿತ್ತಾಟ ನಡೆಸ್ತಿದ್ದಾರೆ ಅಂತೇಳಿ ಆ ರೀತಿ ವ್ಯಾಖ್ಯಾನ ಮಾಡಲಾಗ್ತಿರುವಂತಹ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆಯಾಗಿ ಬಿರಿಯಾನಿ ಊಟ ಮಾಡಿದ್ದಾರೆ. BJPಯ ವಿಜೇಂದ್ರ ಮತ್ತು ಯತ್ನಾಳ್ ಒಟ್ಟಿಗೆ ಕೂತು ಅಟ್ಲೀಸ್ಟ್ ಉಪ್ಪಿಟ್ಟು ತಿಂತಾರ. ಸಿದ್ದರಾಮಯ್ಯೋತ್ಸವದ ಬಗ್ಗೆ ಕೂಡ DK ಶಿವಕುಮಾರ್ ಅವ್ರಿಗೆ ಭಾಳ ಸಿಟ್ಟಿತ್ತು. ಅದು ನಡೀದೇ ಇರೋ ರೀತಿಯಲ್ಲಿ ತಡಿಲಿಕ್ಕೆ ಬಹಳ ಪ್ರಯತ್ನಪಟ್ಟರು. ಸಿದ್ದರಾಮಯ್ಯ CM ಅಭ್ಯರ್ಥಿಯನ್ನಾಗಿ ಘೋಷಿಸಲಿ ಎನ್ನುವ ಕಾರಣಕ್ಕೋಸ್ಕರನೇ ಈ ರೀತಿಯ ಸಮಾವೇಶವನ್ನು ಮಾಡಿ ಹೈಕಮಾಂಡ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಕೂಡ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಪಟ್ಟರು. ಇವರಿಬ್ಬರು ಭಾಳ ಪಳಗಿದ ಪಟುಗಳು. ಒಳಗೊಳಗೆ ಒಬ್ಬರನ್ನೊಬ್ಬರು ಮಣಿಸ್ಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಿದ್ದಾರೆ. ಅವ್ರ ನಡುವೆ ಭಿನ್ನಾಭಿಪ್ರಾಯ ಒಂದಲ್ಲ ಎರಡಲ್ಲ, ಅಥವಾ ಒಬ್ಬರ ವಿರುದ್ಧ ಇನ್ನೊಬ್ಬರ ಬಳಿ ಇರುವ ಈ ದೂರುಗಳ ಪಟ್ಟಿ ಇದೆಯಲ್ಲ, ಅದು 100 ಅಲ್ಲ 1000 ಅಲ್ಲ ಜಾಸ್ತಿ ಇದೆ. ಆದರೂ ಕೂಡ ಅವರ ಸಾರ್ವಜನಿಕ ನಡೆ ಬದಲಾಗಿಲ್ಲ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಹೇಗಿದೆ ನೋಡಿ, ಸಿದ್ದು DKC ಜೋಡಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ವಾರ್ತಾಭಾರತೀಯ ವೀಕ್ಷಕರಿಗೆ ಸ್ವಾಗತ. ಇದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿಯ ವಿಷಯ ಮಾತ್ರ ಅಲ್ಲ. ರಾಜ್ಯ BJPಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ವಿಷಯ ಕೂಡ ಇದರಲ್ಲಿದೆ. ಅದೇನು ಅಂತ ಹೇಳ್ತೀನಿ. ಕಾಂಗ್ರೆಸ್ ಜೋಡಿ ಹೇಗೆ ಕೆಲಸ ಮಾಡ್ತಿದೆ, BJPಯ ಜೋಡಿ ಹೇಗೆ ಕೆಲಸ ಮಾಡ್ತಿದೆ, ಏನು ವ್ಯತ್ಯಾಸ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಇನ್ನೂ ಕೂಡ ವಾರ್ತಾಭಾರತಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಳಿಲಿಕ್ಕೆ ಉಳಿಲಿಕ್ಕೆ ಬಹಳ ಅಗತ್ಯ. ಅದರಿಂದ ದಯವಿಟ್ಟು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಬುಕ್ನಕೆರೆ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ನಾನು ಆಗಲೇ ಹೇಳ್ದಂಗೆ, ರಾಜ್ಯ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿ ಹಾಗೂ ರಾಜ್ಯ BJPಯ ವಿಜೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಜೋಡಿಯ ಹೇಗೆ ಕೆಲಸ ಮಾಡ್ತಿದ್ದೇನೆ ಅಂತಂದು ಹೇಳ್ತೀನಿ. ಇವೆರಡಕ್ಕೂ ಒಂದೆರಡು ಉದಾಹರಣೆಗಳನ್ನು ಕೊಡ್ತೀನಿ. ಮೊದಲಿಗೆ, ಮೊನ್ನೆ ವಿಧಾನಸಭೆಯಿಂದ ರಾಜ್ಯ BJPಯ ವಿಪಕ್ಷ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಗ್ನಗ್ತಾ ಹೊರಗಡೆ ಬರ್ತಾಯಿದ್ರು. ಸಾಮಾನ್ಯವಾಗಿ ಪತ್ರಕರ್ತರು ಎದುರಾದಾಗ ಏನು ಹೊರಟುಬಿಟ್ರ ಸರ್, ಏನು ನಡೀತಿದೆ ಇದೆಲ್ಲ ಕೇಳೋದು ಸಹಜ. ಅದೇ ರೀತಿ ಹೊರಟ್ರ ಸಾರ್ ಅಂತ ಅಷ್ಟೇ ಹೇಳಿದ್ದು. ವಿಜಯೇಂದ್ರ ಅದಕ್ಕೆ ಪ್ರತಿಕ್ರಿಯೆ ಮಾಡಿದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್, ಹೌದು ವಿಜಯೇಂದ್ರ ಮಾತಾಡೋಕ್ಕೆ ಶುರು ಮಾಡ್ದ ಅಂತ ಹೇಳ್ಬಿಟ್ಟು 1-2 ಸೆಕೆಂಡ್ ಪಾಸ್ ಕೊಟ್ಟು ನಗ್ನಗ್ತಾ ನಾನು ಹೊರಟೆ ಅಂತಂದರು. ಇದೊಂದು ಉದಾಹರಣೆನ. ಇನ್ನೊಂದು ಉದಾಹರಣೆ ಅಂದರೆ, ಅದೇ ದಿನ ಸಂಜೆ CM DKC ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ರು. DKC ಪ್ರಕಾರ ಆ ಡಿನ್ನರ್ ಮೀಟಿಂಗ್ ಕರೆದಿದ್ದು ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಪೂರೈಸ್ತಿರುವ ಹಿನ್ನೆಲೆಯಲ್ಲಿ, ಆ ಖುಷಿನಲ್ಲಿ. ಆದರೆ ಹೊರಗಡೆ ಮೀಡಿಯಾದಲ್ಲಿ ಮತ್ತು ಈ ಪೊಲಿಟಿಕಲ್ ಕಾರಿಡಾರ್ಗಳಲ್ಲಿ ಚರ್ಚೆ ಆಗ್ತಿದ್ದೇನಂತಂದರೆ, DKC CM ಆಗಲಿಕ್ಕೆ ತಯಾರಿ ನಡೆಸ್ತಿದ್ರಲ್ಲ, ಅದರ ಭಾಗವಾಗಿ ಈ ಡಿನ್ನರ್ ಮೀಟಿಂಗನ್ನು ಕರೆದಿದ್ದಾರೆ ಅಂತ. ಇದ್ರ ಪೈಕಿ ಯಾವುದು ಸರಿ ಯಾವುದು ತಪ್ಪು ಅದೆಲ್ಲ ಮುಂದೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಗಮನಿಸಬೇಕಿರುವಂಥ ವಿಷಯ ಏನಂತಂದರೆ, DKC ಕರೆದಂತಹ ಡಿನ್ನರ್ ಮೀಟಿಂಗಿಗೆ ಸಿದ್ದರಾಮಯ್ಯ ಹೋಗಿದ್ರು. ಹೂಗುಚ್ಛ ಕೊಟ್ಟು ಅವರನ್ನು ಹಾರೈಸಿದರು, ಅಭಿನಂದಿಸಿದರು. ಜೊತೆಯಲ್ಲಿ ಊಟ ಕೂಡ ಮಾಡಿದರು. ವಿಶೇಷ ಏನು ಅಂತಂದರೆ, ಈ ಎಲ್ಲದಕ್ಕೂ ಮೀರಿದಂತೆ ಸಿದ್ದರಾಮಯ್ಯ ಅವರು ಮಾಡಿದಂಥ ಟ್ವೀಟ್ ಏನಂತಂದರೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ DKC ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ರು ಅಂತ ಟ್ವೀಟ್ ಮಾಡಿ ಮನಸಾರೆ ಹೊಗಳಿದ್ದಾರೆ. ನೋಡಿ, CM ಕುರ್ಚಿಗಾಗಿ ಭಯಂಕರ ಕಿತ್ತಾಟ ನಡೆಸ್ತಿದ್ದಾರೆ ಅಂತೇಳಿ ಆ ರೀತಿ ವ್ಯಾಖ್ಯಾನ ಮಾಡಲಾಗ್ತಿರುವಂತಹ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆಯಾಗಿ ಬಿರಿಯಾನಿ ಊಟ ಮಾಡಿದ್ದಾರೆ. BJPಯ ವಿಜೇಂದ್ರ ಮತ್ತು ಯತ್ನಾಳ್ ಒಟ್ಟಿಗೆ ಕೂತು ಅಟ್ಲೀಸ್ಟ್ ಉಪ್ಪಿಟ್ಟು ತಿಂತಾರ.
ಒಂದಂತೂ ಸತ್ಯ, ಎಲ್ಲಿಯವರೆಗೆ ಯತ್ನಾಳ್ ಮತ್ತು ವಿಜಯೇಂದ್ರ ಅವರು ಹಾಗೂ ಅವರು ಬಣ ಒಟ್ಟಿಗೆ ಕೂತು ಉಪ್ಪಿಟ್ಟು ತಿನ್ನಲ್ವೋ ಅಲ್ಲಿಯವರೆಗೆ ಕೇಸರಿ ಪಾಳ್ಯಕ್ಕೆ ಕೇಸರಿ ಬಾತ್ ಸಿಗಲ್ಲ. ಅಂದರೆ ನಾನು ಅಂದ್ಕೊಂಡಿದ್ದೀನಿ ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಒಗ್ಗಟ್ಟಿದ್ದರೆ ಮಾತ್ರ ಸಾಧ್ಯ. ಕಾಂಗ್ರೆಸ್ನಲ್ಲಿ ಅಫ್ಕೋರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಅವರು ಜೊತೆಗೆ ಊಟ ಮಾಡಿಬಿಟ್ರು ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೇನೂ ಇಲ್ಲ, ಯಾವ ಭಿನ್ನಾಭಿಪ್ರಾಯವೂ ಇಲ್ಲ, ಅವರು ಜನ್ಮಾಂತರದ ಜೋಡೆತ್ತುಗಳು ಅಂಥೇಳಿ ವ್ಯಾಖ್ಯಾನ ಮಾಡುವಂಥದ್ದೇನಲ್ಲ. ಡೆಫಿನೆಟ್ಲಿ ಇದು ಅಧಿಕಾರದ ಆಟ. ಅಧಿಕಾರಕ್ಕಾಗಿ ಅವರಿಬ್ಬರ ನಡುವೆ ಶೀತಲ ಸಮರ ಇರೋದು ದಿಟ. ತೆರೆಮರೆಯಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಿರೋದು ನಿಶ್ಚಿತ. ಆದರೆ ಒಂದು ರಾಜಕಾರಣಿಗಳಿಗೆ, ಸಾರ್ವಜನಿಕ ಬದುಕಿನಲ್ಲಿರೋರಿಗೆ ಸಾರ್ವಜನಿಕ ನಡೆ ಅನ್ನೋದು ಕೂಡ ಬಹಳ ಮುಖ್ಯ. ಅದು ಎಲ್ಲರೂ ಮೆಚ್ಚಿ ಹೌದು ಎನ್ನುವಂತೆ ಇರಬೇಕು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡಿರೋದು ಅದನ್ನೇ. ಬಿ ಜೆ ಪಿನಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಮಾಡದೇ ಇರೋದು ಕೂಡ ಅದನ್ನೇ. ಬಹುಶಃ ಇದಿಷ್ಟು ಹೇಳಿದ್ರೆ ಈ ಸ್ಟೋರಿ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ರಾಜಕೀಯದಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂತಂದರೆ ಸ್ವಲ್ಪ ಹಿಂತಿರುಗಿ ಕೂಡ ನೋಡಬೇಕಾಗತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಹಿಂದೆ ಬಿ ಜೆ ಪಿ ಅವಧಿನಲ್ಲಿ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಆಗಬೇಕು ಅಂತೇಳಿ ಹೊರಟಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಭಾಳ ವಿರೋಧವನ್ನು ಮಾಡ್ತಿದ್ರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅಂದಾಗ ಸಿದ್ದರಾಮಯ್ಯ ಅಡ್ಗಾಲಾಗ್ತಿದ್ರು. ಏಕೆಂದರೆ ಇಬ್ರಿಗೂ ಇದ್ದಿದ್ದು ಈಗ ಏನಾದರೂ ಈ ಥರದ ಪೊಸಿಷನ್ಗಳನ್ನ ಆಕ್ಯುಪೈ ಮಾಡಿದ್ರೆ ಮುಂದೆ ಸಿ ಎಮ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಸೊ ಅದರಿಂದಾಗಿ ಪರಸ್ಪರ ಕತ್ತಿ ಮಸಿತಾ ಇದ್ದರು. ಬಟ್ ಇವೆಲ್ಲದರ ನಡುವೆ ಅವರು ಒಂದು ಹಂತದ ಸಾರ್ವಜನಿಕ ನಡೆಯನ್ನು ಅದು ಭಾಳ ಸೌಜನ್ಯಯುತವಾಗಿ ಇರುವಂತೆ ನೋಡಿಕೊಂಡಿದ್ರು. ಆದರೆ ಅದು ಅಷ್ಟು ಸಾಲದು ಅನ್ನುವಂಥ ಅಭಿಪ್ರಾಯ ಬಹುಶಃ ಬಂದಿರಬೇಕು. ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಈ ಸಾರ್ವಜನಿಕ ನಡೆ ಇನ್ನಷ್ಟು ಪಾಲಿಷ್ ಆಗಬೇಕು ಅಂತ ಸೂಚನೆ ನೀಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿಯವರು. ಅದನ್ನು ಹೇಳ್ಬಿಡ್ತೀನಿ ಭಾಳ ನಿಖರವಾಗಿ. 2022 ಆಗಸ್ಟ್ 3ನೇ ತಾರೀಕು, ಅದು ಸಿದ್ದರಾಮಯ್ಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯೋತ್ಸವ ನಡೀತಾ ಇತ್ತು. ಹಾಗೆ ಸಿದ್ದರಾಮಯ್ಯೋತ್ಸವದ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ಸಿಟ್ಟಿತ್ತು. ಅದು ನಡೀದೇ ಇರೋ ರೀತಿಯಲ್ಲಿ ತಡಿಲಿಕ್ಕೆ ಬಹಳ ಪ್ರಯತ್ನಪಟ್ಟರು. ಏಕೆಂದರೆ ಸಿದ್ದರಾಮಯ್ಯ ಸಿ ಎಮ್ ಅಭ್ಯರ್ಥಿಯನ್ನಾಗಿ ಘೋಷಿಸಲಿ ಎನ್ನುವ ಕಾರಣಕ್ಕೋಸ್ಕರನೇ ಈ ರೀತಿಯ ಸಮಾವೇಶವನ್ನು ಮಾಡಿ ಹೈಕಮಾಂಡ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಕೂಡ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪಟ್ಟರು. ನಾನೇ ಒಂದು ಸಲ ದೆಹಲಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡ್ತಿದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಮಣಿಯಲ್ಲ, ಈ ರೀತಿಯ ವ್ಯಕ್ತಿ ಪೂಜೆಗೆ ಒಪ್ಪಲ್ಲ ಅಂತೆಲ್ಲ ಹೇಳಿದರು. ಮತ್ತು ಈ ಸಿದ್ದರಾಮಯ್ಯೋತ್ಸವ ನಡೀಲಿಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದರು. ಸಿದ್ದರಾಮಯ್ಯೋತ್ಸವಕ್ಕೆ ಬ್ರೇಕ್ ಹಾಕುತ್ತೆ ಅಂತ ಹೇಳಿದರು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಆಗ ನಾನು ದೆಹಲಿಲಿದ್ದೆ. ಆವಾಗ ಈ ರೀತಿ ಹೇಳಿ, ಅಂದರೆ ಇದೊಂಥರ ಇದನ್ನ ಏನು ಹೇಳ್ತಾರೆ ಅಂತಂದರೆ, ಮೀಡಿಯಾಕ್ಕೆ ಇದನ್ನು ಪ್ಲಾಂಟ್ ಮಾಡೋದು ಅಂತ, ಸುದ್ದಿ ನಮಗೆ ಕೊಟ್ಟು ಆ ರೀತಿ ನಾವು ಸುದ್ದಿ ಮಾಡೋ ರೀತಿಯಲ್ಲಿ ಮಾಡೋದು ಅಂತ. ಬಟ್ ನನಗೆ ಅಷ್ಟೊತ್ತಿಗಾಗಲೇ ನಾನು ಹೈಕಮಾಂಡ್ ಇದನ್ನೆಲ್ಲ ಗಮನಿಸಿದ್ರಿಂದ ನನಗೆ ಖಚಿತತೆ ಇತ್ತು ಸಿದ್ದರಾಮಯ್ಯೋತ್ಸವಕ್ಕೆ ಹೈಕಮಾಂಡು ಒಪ್ಪಿಗೆ ಕೊಡುತ್ತೆ ಅಂತ. ಸೊ ನಾನು ಸುದ್ದಿಯನ್ನು ಮಾಡಿಲ್ಲ. ಬಟ್ ಅದರಿಂದ ಒಂದು ಅಂಶ ಭಾಳ ಸ್ಪಷ್ಟವಾಗಿ ನನಗೆ ಖಚಿತ ಆಗಿದೆ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಟೋಟಲಿ ಇದನ್ನು ವಿರೋಧ ಮಾಡ್ತಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ತಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇರಲಿ. ಸೊ ಈ ರೀತಿ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತಿದ್ರು ಕೂಡ, ಬಟ್ ಅನಿವಾರ್ಯವಾಗಿ ಏನಾಯಿತು ಅಂದರೆ ಸಿದ್ದರಾಮಯ್ಯೋತ್ಸವಕ್ಕೆ ಬಂದರು. ಸಿದ್ದರಾಮಯ್ಯ ಅವ್ರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು, ವಿಶ್ ಮಾಡಿದ್ರು. ಬಟ್ ಅದು ಅಲ್ಲೇ ವೇದಿಕೆ ಮೇಲೆ ಇದ್ದಂತಹ ರಾಹುಲ್ ಗಾಂಧಿ ಅವರಿಗೆ ಇದು ಸಾಲಲ್ಲ ಅಂತ ಅನ್ನಿಸ್ತು. ರಾಹುಲ್ ಗಾಂಧಿ ಸೂಚನೆ ಕೊಟ್ಟರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ, ನೀವು ಪರಸ್ಪರ ತಬ್ಗೊಳ್ಳಿ ಅಂತೇಳಿ. ಅಂದರೆ ಆ ಮುಖಾಂತರ ನಾವು ಒಂದಾಗಿದ್ದೀವಿ ಎನ್ನುವಂತಹ ಸಂದೇಶವನ್ನು ನೀವು ಕೊಡಬೇಕು ಅನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟರು. ಇದಿಷ್ಟು ಆಯಿತು.
ಆಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ಮೇಲೆ ಈ ಅಧಿಕಾರದ ಪ್ರಥಮ ಅಥವಾ ಮತ್ತು ಪೂರ್ಣ ಪ್ರಮಾಣದ ವಾರಸುದಾರ ಯಾರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಅದೊಂದು ಭಾಳ ಚರ್ಚೆ ಆಯಿತು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇದರ ಹೊರತಾಗಿ ಕೂಡ ಭಾಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಆದರೆ ಅವರ ಸಾರ್ವಜನಿಕ ನಡೆಗಳು ನೋಡಿ, ಅವತ್ತಿಗೂ ಇವತ್ತಿಗೂ ಏನೇನೂ ಬದಲಾಗಿಲ್ಲ. ಇವರಿಬ್ಬರು ಭಾಳ ಪಳಗಿದ ಪಟುಗಳು. ಒಳಗೊಳಗೆ ಒಬ್ಬರನ್ನೊಬ್ಬರು ಮಣಿಸ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ. ಅವ್ರ ನಡುವೆ ಭಿನ್ನಾಭಿಪ್ರಾಯ ಒಂದಲ್ಲ ಎರಡಲ್ಲ, ಅಥವಾ ಒಬ್ಬರ ವಿರುದ್ಧ ಇನ್ನೊಬ್ಬರ ಬಳಿ ಇರುವ ಈ ದೂರುಗಳ ಪಟ್ಟಿ ಇದೆಯಲ್ಲ, ಅದು 100 ಅಲ್ಲ 1000 ಅಲ್ಲ, ಜಾಸ್ತಿ ಇದೆ. ಆದರೂ ಕೂಡ ಅವರ ಸಾರ್ವಜನಿಕ ನಡೆ ಬದಲಾಗಿಲ್ಲ. ಇವರಿಬ್ಬರು ಒಂದಾಗಿದ್ದಾರೋ ಬಿಟ್ಟಿದ್ದಾರೋ, ಆದರೆ ಈ ರೀತಿ ಒಟ್ಟಿಗೆ ನಗ್ನಗ್ತಾ ಊಟ ಮಾಡೋದು, ಫೋಟೋಗೆ ಫೋಸ್ ಕೊಡೋದು, ಅದು ಬರೀ BJPಯವರನ್ನು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ CM ಸ್ಥಾನದ ಮೇಲೆ ಆಸೆ ಇಟ್ಕೊಂಡಿರ್ತಾರಲ್ಲ ಸ್ವಪಕ್ಷೀಯರು, ಅವರ ನಿದ್ದೆಯನ್ನು ಕೂಡ ಕೆಡಿಸಿದೆ. ಅದಕ್ಕೆ ನೋಡಿ, ರಾಜಕೀಯದಲ್ಲಿ ಅನುಭವ ಬಹಳ ಮುಖ್ಯ ಅನ್ನೋದು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ಸಾರ್ವಜನಿಕವಾಗಿ ಈ ರೀತಿ ನಮ್ಮ ನಡುವೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ಅಸಮಾಧಾನ ಇಲ್ಲ ಅಂತ ತೋರಿಸ್ಕೊಳ್ತಾ ಪಕ್ಷದ ಕಾರ್ಯಕರ್ತರಿಗೆ, ಜನರಿಗೆ, ಆಪೋಸಿಷನ್ ಪಾರ್ಟಿಯವ್ರಿಗೆ ಬೇರೆ ಥರದ ಸಂದೇಶವನ್ನು ಕೊಡ್ತಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಪಳುಗಿದ ಪಟಿಗಳು ಅಂತ. ಸೊ ಬಹುಶಃ ಇದೇ ಕಾರಣಕ್ಕೆ, ಅನುಭವ ಇರೋ ಕಾರಣಕ್ಕೋಸ್ಕರ ನೋಡಿ, ಅವ್ರ ನಡುವೆ ಏನೇ ಇದ್ದರೂ ಹೊರಗಡೆ ಈ ರೀತಿ ತೋರಿಸ್ಕೊಳ್ಳೋ ಮುಖಾಂತರ ಪಕ್ಷದಲ್ಲಿ, ಸರ್ಕಾರದಲ್ಲಿ ಏನೇನು ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಿದೆ, ಸಮನ್ವಯತೆ ಇದೆ ಅನ್ನುವಂಥ ಸಂದೇಶವನ್ನು ಕೊಡ್ತಿದ್ದಾರೆ. ಇದು ತಕ್ಕ ಮಟ್ಟಿಗೆ ಪಕ್ಷ ಸಂಘಟನೆಗೂ ಅನುಕೂಲ ಆಗುತ್ತೆ, ಸರ್ಕಾರದ ವರ್ಚಸ್ಸನ್ನು ವೃದ್ಧಿಸ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಅವರು ಒಳಗೊಳಗೆ ಕಾರ್ಯತಂತ್ರವನ್ನು ಮಾಡಿ, ಅಂದರೆ ಸೈಲೆಂಟಾಗಿದ್ದು ಹೆಚ್ಚು ಸಾಧಿಸ್ಕೊಳ್ಳಿಕ್ಕೂ ಅವರಿಗೂ ಸಾಧ್ಯ ಆಗುತ್ತೆ. BJP ಕಚ್ಚಾಡ್ತಾನೆ ಇದ್ದಾರೆ. ಅಧಿಕಾರ ಇದ್ದಾಗಲೂ, ಫಾರ್ ಎಕ್ಸಾಂಪಲ್ 2008ಇಂದ 2013ವರೆಗೆ ಅಧಿಕಾರದಲ್ಲಿದ್ದಾಗಲೂ, ಮತ್ತು 2019ಇಂದ 2023ವರೆಗೆ ಅಧಿಕಾರದಲ್ಲಿದ್ದಾಗಲೂ ಕೂಡ BJP ಅದನ್ನೇ ಮಾಡಿತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗಲೂ ಅದನ್ನೇ ಮಾಡ್ತಿದೆ. ಸೊ ಹಾಗಾಗಿ ಈ ಜೋಡಿ ಹೇಗಿದೆ ಅನ್ನೋದನ್ನು ನಾನು BJP ಜೋಡಿ ಹೇಗಿದೆ ಅನ್ನೋ ರೀತಿಯಲ್ಲಿ ಅವರ ಜೊತೆ ಕಂಪೇರ್ ಮಾಡಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು.